ಮತ್ತು ದರ್ಶನ್ಗೆ ನ್ಯಾಯ ಕೊಡಿಸೋ ನಿಟ್ಟಲ್ಲಿ ಇವರು ಮುನಿರತ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಾ ಅಂತ. ಮೇಡಮ್, ಮುನಿರತ್ನ ಬಗ್ಗೆ ನಾನು ಏನೂ ಹೇಳಂಗೆ ಇಲ್ಲ. ಆತನ ಮನೆಯಲ್ಲಿ ನಿಮಗೆ ID ಕಾರ್ಡ್ಗಳು ಸಿಗಾಕಂತದೆ. ಇನ್ನು ಎಲೆಕ್ಷನ್ನ ಮ್ಯಾನಿಪುಲೇಟ್ ಮಾಡ್ತಾನೆ ಆ ವ್ಯಕ್ತಿ. ಆಮೇಲೆ ಫಸ್ಟ್ ಟೈಮ್ ಅಲ್ಲ, ಅವ್ನು ಯಾರು ನೋಡಿ, ಚೆಲುವ ಸ್ವಾಮಿ ಅಂತ ತಲೆಗೆ ಬಟ್ಟೆ ಇಲ್ದವ್ರು ಏನೋ ಒಂದಷ್ಟು ಕೆಲಸ ಮಾಡ್ಕೊಂಡು ಹೋದರೆ ಅವ್ರನ್ನ BBMPಲಿ ಎತ್ತಾಕೊಂಬಂದು ಅವ್ರನ್ನ ಕೂಡ ಹಾಕಿ ಹೊಡೆದು ವಸೂಲಿ ಮಾಡ್ತಾನೆ. ಗೊತ್ತಾಗುತ್ತೆ. ವಿದ್ಯಾ ಹಿರೇಮಠ ನೋಡಿದ್ರಿ, ಅವಳನ್ನ ಪಾಪ ಪ್ರಾಸ್ಟಿಟ್ಯೂಟ್ ಅಂತ ಫ್ರೇಮ್ ಮಾಡೋಕ್ಕೆ ಹೊರಟಿದ್ದಾನೆ. ಮೇಡಮ್, ಇನ್ನೆಷ್ಟು ಕೇಸ್ ಬೇಕು? ಆಮೇಲೆ HIV ಸೋಂಕನ್ನು ಅಶೋಕನ ಅವ್ರ ಪಾರ್ಟಿಯವ್ರನ್ನೇ ಮುಗಿಸೋಕೆ ಹೋಗಿದ್ದಾನೆ. ಮೇಡಮ್, ಇವನು ಈಸ್ ಈವಿಲ್ ಅಲ್ವಾ? ಆಮೇಲೆ ಅವ್ನ ತಲೆ ಕಟ್ಟೋದೇನಿದೆ, ಅವ್ನ ತಲೆನಲ್ಲಿರೋದೇ ಕ್ರೈಮು. ನಾವು ಕಟ್ಟೋದು ಏನು ಬೇಕು, ಅವನೇ ಮಂಗ್ರಿ ಓದ್ಕೊಂಡವನೇ ಕ್ರೈಮ್ ನಾವು ಓದ್ಕೊಂಡಿದ್ದೀನಿ ಅಂತ. ಅವನು ಕಟ್ಟೋ ಅವಶ್ಯಕತೆನೇ ಇಲ್ಲ ಮೇಡಮ್. ಅವನಿಗೆ ನಿಜವಾಗ್ಲೂ ಇವತ್ತು ಕನಿಕರ ತೋರಿಸ್ತಾರೆ ಅಂತಂದರೆ, ನಿಜವಾಗ್ಲೂ ನನಗೆ ಯಾರೋ ಒಂದು ಹೆಣ್ಮಗಳು ವಿಡಿಯೋ ಮಾಡೋಕ್ಕಿದ್ಲು, ಮುನಿರತ್ನ ಫ್ರೇಮ್ ಮಾಡೋಕ್ಕೋಸ್ಕರ ವಕೀಲ್ ಸಾಹೇಬರು ಇದನ್ನು ಮಾಡ್ತಾವ್ರೆ ಅಂತ. ಅಲ್ರಿ, ಯಾರಿಗಾರು ಫ್ರೇಮ್ ಮಾಡೋಕ್ಕೆ ನಾವೇನು ಪೊಲೀಸರು ಆ ಕೆಲಸ ಮಾಡೋದು? ಯಾಕಂದರೆ ಕಾಸು ಕೊಟ್ಟರೆ ಪೊಲೀಸರು ಫಿಕ್ಸ್ ಮಾಡ್ತಾರೆ. ನಾನಂತೂ ಅಲ್ಲ. ಹಂಗಾಗಿ ಐ ಸ್ಟ್ಯಾಂಡ್ ವಿತ್ ಜಸ್ಟಿಸ್. ಸರ್, ನೀವು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀರಾ ನನ್ನ ಹತ್ರ CD ಅಂತ. ಅದು ಮಾತಿಗೆ ಮಾತ್ರನಾ ಅಥವಾ ನಿಜವಾಗ್ಲೂ ಇದಾವ ಅಂತ? ಬಿಟ್ಟರೆ ಮೇಡಮ್ ನೇಣಾಕೊಂಡ್ಬಿಡ್ತಾರೆ. ಯಾಕೆ ಬಿಡ್ತಿಲ್ಲ ನೀವು ಸರ್? ಅಲ್ಲ, ಅದು ಒಬ್ಬರ ಪ್ರವೇಶಿನ ನಾವು ಪಬ್ಲಿಕಲ್ಲಿ ಬಿಡಂಗಿಲ್ಲ. ಅದೇನಿದ್ರು ಮಾನದಂಡವಾಗಿ ಕೆಲವು ಸಂಸ್ಥೆಗಳಿದೆ ಅಥವಾ ಕೋರ್ಟ್ ಇದೆ, ಅಲ್ಲಿ ಪಿಟಿಷನ್ ಹಾಕಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸಾಂವಿಧಾನಿಕವಾಗಿ ಅದನ್ನು ಏನು ಮಾಡಬೇಕು ಅಂತ ಕೋರ್ಟ್ ಗೊತ್ತಿದೆ. ಈಗ ನೋಡಿ, ಪ್ರಜ್ವಲ್ ಕೇಸಲ್ಲಿ ಅದನ್ನು ಪಬ್ಲಿಕ್ ಮಾಡೋದು ಬದಲು ತೊಗೊಂಬಂದು ವುಮೆನ್ಸ್ ಕಮಿಷನ್ ಕೊಟ್ಟಿದ್ದರೆ, ವುಮೆನ್ಸ್ ಕಮಿಷನ್ ಸೀಲ್ಡ್ ಕವರಲ್ಲಿ ತೊಗೊಂಡೋಗಿ ಹೈಕೋರ್ಟ್ ಕೊಡ್ತಾಯಿತ್ತು. ಹೈಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಆಗ್ತಾಯಿತ್ತು. ಹೆಣ್ಣು ಮಕ್ಕಳ ಮಾನ ಉಳಿದಿರೋದು ಅಕಸ್ಮಾತ್ ಗೊತ್ತಿದ್ರೆ, ಆ ಪ್ರಜ್ವಲ್ ಗೊತ್ತಿತ್ತು ಅಷ್ಟೇ, ಅವನಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಇದನ್ನು ಪಬ್ಲಿಕ್ ಮಾಡಿ, ನಿಮಗೆ ಗೊತ್ತಿಲ್ಲ, ಪ್ರಜ್ವಲ್ ಕೇಸಲ್ಲಿ ಮೋರ್ ದ್ಯಾನ್ 70 ವುಮನ್ ಆರ್ ಮಿಸ್ಸಿಂಗ್. 70 ಜನ. ಅದು SIT ರೆಕಾರ್ಡ್ ಮಾಡಿಲ್ಲ. ಸೊ ನಾವೇನಂತಂದರೆ, ನಾವೇನೋ ಮಾಡೋಕ್ಕೋಗಿ ಯಾರೋ ಬಲಿಪಶು ಆಗೋದು ಬೇಡ. ಈಗ CM ಕೇಸಲ್ಲೂ ಅಷ್ಟೇ 250ಕ್ಕೂ ಹೆಚ್ಚು ಹೆಣ್ಮಕ್ಳಿದ್ದಾರೆ ಅಂತ ರಿವೀಲ್ ಆಗುತ್ತೆ. ಈಗ ಆ CDಗಳನ್ನ ಬಿಟ್ಟರೆ, ನನ್ನ ಹತ್ರ ಇದೆಯೋ ಅಥವಾ ಬಿಡೋದು ಬೇರೆ ವಿಚಾರ, ಬಿಟ್ಟರೆ ಆ 250 ಜನ ಹೆಣ್ಮಕ್ಳ ಕಥೆ ಏನಾಗಬೇಕು? ತಪ್ಪು ಮಾಡಿದವನು CM, ಅವ್ರ ತಪ್ಪೇನು? ಆಮೇಲೆ ಅವ್ರದ್ದು ಪ್ರೈವೇಸಿ ಅಂತ ಇದೆ. ಈಗ ಯಾರೋ ಜೊತೆ ಸಂಬಂಧವನ್ನು ಇಟ್ಕೊಳೋದು ಅವ್ರಿಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ವೈಯಕ್ತಿಕ ವಿಚಾರ. ದಟ್ಸ್ ನಾಟ್ ಅ ಕ್ರೈಮ್. ಸಂಬಂಧ ಕ್ರೈಮ್ ಅಲ್ಲ ಅನ್ನೋದ್ರೆ, ಅದನ್ನು ಮಾಡಿಕೊಂಡು ಯಾವನೋ ವಿಡಿಯೋ ಮಾಡಿದರೆ ಅದು ಕ್ರೈಮು. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ CD ಸುಪ್ರೀಂ ಕೋರ್ಟ್ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಇದನ್ನು ಮಾಡಿದ್ಯಾರೋ, ಯಾಕೆ ಮಾಡ್ದ? ಈಗ CM ಮತ್ತು ಒಂದು ಹೆಣ್ಮಗಳಿದ್ದಾಗ ಅದು ಪ್ರೈವೇಟು, ಅದನ್ನು ಮಾಡ್ದೋನು ಯಾಕೋ? ಈಗ ಯಾವ ರೀತಿ ದರ್ಶನ್ ಕೇಸಲ್ಲಿ ದರ್ಶನ್ ದಮ್ಮೋಡಿ ಅದನ್ನು ಫೋಟೋ ಯಾಕೆ ಮಾಡಿದ್ರು, ಅದು ಕೂಡ ಮತ್ತು ಇದು ಎರಡು ಕನೆಕ್ಟ್ ಆಗುತ್ತೆ. ಈಗ ನೀವು ಆ ಸಿಗರೇಟ್ ಹೊಡೆದು ಎಷ್ಟು ತಪ್ಪೋ, ಜೈಲು ಒಳಗೆ ಹೋಗಿ ಕ್ಯಾಮ್ರಾ ಎತ್ಕೊಂಡು ಫೋಟೋ ಮಾಡೋದು ಅಷ್ಟೇ ತಪ್ಪಿದೆ. ಈಗ ದರ್ಶನ್ ಮೇಲೆ FIR ಆಯಿತು, ಆದರೆ ಆ ಫೋಟೋ ಹಿಡಿದೋನ ಮೇಲೆ FIR ಆಗಿಲ್ಲ. ಯಾಕೆ ಅವನ ಹೆಸರು ರಿವೀಲ್ ಮಾಡಿಲ್ಲ? ನಾವು ರಿವೀಲ್ ಮಾಡ್ತೀವಿ. ಜೈಲ್ ಅಥಾರಿಟೀಸ್ಗೆ ಹೇಳ್ತಾ ಇದ್ದೀನಿ, ನಾಳೆ ಏನಾದರೂ ಮಾಡ್ತೀರಾ ಅಂತ ಬರೀ ಮಾತಲ್ಲಿ ಮಾತ್ರ ಆಗ್ತಿದೆ ಸರ್. ಮೇಡಮ್, ಬೆಳಕಿಗೆ ಬಂದಿಲ್ಲ ಇನ್ನು. ಮೇಡಮ್, ನಾನು CM ಈ ಥರ ಒಂದು ಕಚರಾ ಕೆಲಸ ಮಾಡಿದ್ದಾನೆ ಅಂತಂದರೆ ಜನ ಕೇಳಿದೆ ಯಾರು CM ಅಂತ. ನಾನು ಹೇಳಿದ್ರೆ ವೆಯ್ಟ್ ಮಾಡಿ, ಅವನೇ ಟ್ರಾಪಿಗೆ ಬರ್ತಾನೆ ಅಂತ. ಈಗ ಯಾರೋ ಮೋಸ್ಟ್ಲಿ ಬಸವರಾಜ ಬೊಮ್ಮಾಯಿ ಇಷ್ಟೇ ತೊಗೊಂಬಂದಿದ್ದಾರೆ. ಯಾಕೆ ತೊಗೊಂಬಂದರು? ಒಬ್ಬ MLA ಆಗಿ, ಒಬ್ಬ CM ಮಗನಾಗಿ, ಅವ್ರ ತಂದೆ CM, ಒಬ್ಬ MP ಆಗಿ, ಒಬ್ಬ CM ಆಗಿ, ಈ ಶುಡ್ ಎಕ್ಸ್ಪ್ಲೈನ್ ಟು ದ ಪೀಪಲ್ ಆಫ್ ಕರ್ನಾಟಕ ವೈ ಡಿಡ್ ಯು ಬ್ರಿಂಗ್ ದ ಸ್ಟೇ. ಉಳುಕಿಲ್ಲ ಅಂದರೆ ಯಾಕೆ ಹೇಳ್ಕೊಂತ ಅವನಿಗೆ? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.